ನಮಸ್ಕಾರ. ಒಬ್ಬ ಶಿಕ್ಷಕ ಪಾಠ ಮಾಡ್ತಾ ಇರುವಾಗ ವಿದ್ಯಾರ್ಥಿಯನ್ನು ಮಧ್ಯದೊಳಗಡೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ. ಹಾಗಾದರೆ ಈ ಒಂದು ಪ್ರಕ್ರಿಯೆಗೆ ನಾವು ಯಾವ ಮೌಲ್ಯಮಾಪನ ಅಂತ ಹೇಳ್ತೀವಿ? ಇದು ಹಿಂದಿನ ವರ್ಷದ TET ಪರೀಕ್ಷೆಯೊಳಗೆ, HSTR ಪರೀಕ್ಷೆಯೊಳಗೆ, GPSTR ಪರೀಕ್ಷೆಯೊಳಗಡೆ ಮೌಲ್ಯಮಾಪನ ಮತ್ತು ಒಂದು ಪ್ರಕ್ರಿಯೆ ಅನ್ನುವಂಥ ಒಂದು ಘಟಕ ಏನಿದೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಇವತ್ತಿನ ದಿನ ನಿಮಗೆ ನಾನು ಈ ಮೌಲ್ಯಮಾಪನ ಅಂದ್ರೇನು, ಮೌಲ್ಯಮಾಪನದೊಳಗೆ ಬರುವಂಥ ಪ್ರಮುಖ ತಂತ್ರಗಳೇನಿದಾವ ಮತ್ತು ಮೌಲ್ಯಮಾಪನದ ವಿಧಗಳು ಯಾವ್ಯಾವ ಮತ್ತು ಯಾವ್ಯಾವ ಮೌಲ್ಯಮಾಪನದೊಳಗೆ ಅಂತಂದ್ರೆ ನಾವು ಹೇಳ್ತೀವಲ್ವ, ರೂಪನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ನೈದಾನಿಕ ಮೌಲ್ಯಮಾಪನ, ಘಟಕ ಪರೀಕ್ಷೆ, ಇವೆಲ್ಲ ಏನು ಬರ್ತಾವಲ್ಲ, ಇದ್ರ ಒಳಗಡೆ ಬರುವಂಥ ಅಂಶಗಳು ಯಾವ್ಯಾವ, ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳ್ತಾ ಇದ್ದಾನ ಅನ್ನೋದನ್ನು ನಿಮ್ಮ ಹತ್ರ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಬರ್ತಾ ಇದ್ದೀನಿ. ನೀವೇನಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ಒಂದು ಕೊನೆಯ ವರ್ಷದ ಪರೀಕ್ಷೆ ಒಳಗಡೆ TET ಪರೀಕ್ಷೆ ಒಳಗೆ ನಡೆದಂಥ ಒಂದು ಪ್ರಶ್ನೆ ನಿಮಗೆ ನಾನು ಕೇಳಿ ನನ್ನ ಒಂದು ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವಂಥ ಪರೀಕ್ಷೆ ಯಾವುದು ಅಂತ ಕೇಳಿದ್ದಾನೆ. ಸಾಧನಾ ಪರೀಕ್ಷೆ, ಅಚೀವ್ಮೆಂಟ್ ಟೆಸ್ಟ್, ಪೂರ್ವ ಸೂಚಕ ಪರೀಕ್ಷೆ, ಏನು ಹೇಳ್ತೀವಿ ನಾವು ನೈದಾನಿಕ ಪರೀಕ್ಷೆ ಮತ್ತು ಕಾರ್ಯನಿರ್ವಹಣಾ ಪರೀಕ್ಷೆ ಅಂತ. ಹಾಗಾದರೆ ಒಬ್ಬ ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ್ಯ ಇವನ್ನೆಲ್ಲ ಎದರೊಳಗಡೆ ನಾವು ಅಳಿತೀವಿ? ಅಫ್ಕೋರ್ಸ್ ಅಚೀವ್ಮೆಂಟ್ ಒಳಗೆ. ನೋಡಿ, ನಾವು ಈ ರೀತಿಯಾಗಿ ಪ್ರಶ್ನೆಯನ್ನು ನಾವು ಒಂದು ಅನಾಲಿಸಿಸ್ ಮಾಡಬೇಕಂತಂದರೆ ನಮಗೆ ಈ ಹಿಂದಿನ ಒಂದು ನಾಲೆಜ್ ಗೊತ್ತಿರಬೇಕಾಗ್ತದೆ. ರೂಪನಾತ್ಮಕ ಆಗಿರ್ಬೋದು, ಸಂಕಲನಾತ್ಮಕ ಆಗಿರ್ಬೋದು, ನೈದಾನಿಕ ಆಗಿರ್ಬೋದು, ಪರಿಹಾರ ಬೋಧನೆ ಆಗಿರ್ಬೋದು, ಘಟಕ ಪರೀಕ್ಷೆ ಆಗಿರ್ಬೋದು, ಮತ್ತು ಏನು ಅಚೀವ್ಮೆಂಟ್ ಟೆಸ್ಟ್ ಆಗಿರ್ಬೋದು, ಇವು ಪೂರ್ವ ಸೂಚಕ ಆಗಿರ್ಬೋದು, ಇವೆಲ್ಲ ಗೊತ್ತಿರಬೇಕಾಗ್ತದೆ. ಹೀಗಾಗಿ ನಾನು ವೆರಿ ಫಸ್ಟ್ ಇಂಪಾರ್ಟೆಂಟ್ ಏನು ವಿಷಯವನ್ನು ನಿಮ್ಗೆ ಹೇಳಲಿಕ್ಕೆ ಬರ್ತೀನಿ ಅಂತಂದರೆ, ಮೌಲ್ಯಮಾಪನ ಅಂದರೆ ಏನು ನಮ್ಗೆ ಗೊತ್ತಿರಬೇಕಾಗ್ತದೆ. ನಿಮಗೆ ಯಾರೆಲ್ಲ ನಾನು ನಿಮ್ಗೆ ಹೇಳಿದೆ, ಈ ಹಿಂದಿನ ತರಗತಿಯೊಳಗಡೆ ಶೈಕ್ಷಣಿಕ ಮೌಲ್ಯಮಾಪನ ಅನ್ನುವಂತಹ ವಾಮದೇವ ಅವರ ಪುಸ್ತಕ, ಇದೇ ರೀತಿಯಾದಂಥ ಹೊಸ ಪುಸ್ತಕ ಕೂಡ ಬಂದಿದೆ. ಆಲ್ರೆಡಿ ಇದು ಯಾರ ಕಡೆ ಇದೆಯಲ್ಲ, ಇದನ್ನೇ ನೀವು ಓದ್ರಿ. ಇದ್ರೊಳಗಡೆ ಒಂದು ಪಾಠವನ್ನು ಅವ್ರು ಸೇರಿಸಿಲ್ಲ, ಮೌಲ್ಯಮಾಪನ ಅಂತ ಒಂದು ಪಾಠ ಬರ್ತದೆ. ಓಕೆನಾ? ಇತ್ತೀಚೆಗೆ ಒಂದು ಹೊಸ ಬುಕ್ಕನ್ನು ಬಿಡುಗಡೆ ಮಾಡಿದ್ದಾರೆ ಅವರು. ಚಾಕ್ಲೇಟ್ ಕಲರ್ ಇದೆಯಲ್ಲ, ಅದನ್ನು ಯಾರ್ಯಾರು ಅದನ್ನು ಓದ್ತಾ ಇದೆ, ಚಾಕ್ಲೇಟ್ ಮತ್ತು ಯೆಲ್ಲೋ ಕಲರ್ದು ಶೈಕ್ಷಣಿಕ ಏನು ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅಥವಾ ಕಲಿಕಾ ಪ್ರಕ್ರಿಯೆ ಮತ್ತು ಮೌಲ್ಯಮಾಪನ ಅನ್ನುವಂಥ ಪುಸ್ತಕದ ಹೆಡಿಂಗ್ ಇದೆ ಅದು. ಅದನ್ನು ತೆಗೆದುಕೊಂಡ್ರೆ ಇಟ್ಸ್ ಓಕೆ, ಬಟ್ ಈ ಪುಸ್ತಕ ಇದ್ರೂ ಕೂಡ ಓಕೆ, ನೋ ಇಶ್ಯೂಸ್, ಎರಡೂ ಕೂಡ ಬಂದೆ. ಈ ಒಂದು ಪುಸ್ತಕದೊಳಗೆ ಮೌಲ್ಯಮಾಪನ ಅನ್ನೋದು ಒಂದು ಘಟಕ ಇಲ್ಲ. ನೀವು ಅದನ್ನು ಸ್ವಂತ ಹೊರಗಡೆಯಾಗಿ ನೀವು ಓದಬೇಕಾಗಿದೆ. ಇಲ್ಲ, ಇವತ್ತಿನ ದಿನ ನಾನು ನಿಮ್ಗೆ ಹೇಳ್ತೀನಿ, ನೀವೇನು ಮತ್ತೆ ಹೊರಗಡೆ ಓದುವಂಥ ಅವಶ್ಯಕತೆ ಬರೋದಿಲ್ಲ. ನೋಡಿ, ಇಲ್ಲಿ ಈಗ ಮೌಲ್ಯಮಾಪನ ಇದು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಒಬ್ಬ ವಿದ್ಯಾರ್ಥಿ ಎಷ್ಟು ಕಲಿತಾನೆ, ಅವನಿಗೆ ಎಷ್ಟು ಅರ್ಥ ಆಗಿದೆ ಮತ್ತು ನಾವು ಕಲಿಸಿರೋದು ಅವನಿಗೆ ಎಷ್ಟು ಪರಿಣಾಮಕಾರಿ ಬೀರಿದೆ ಅಂತ ಗೊತ್ತಾಗೋದು ಈ ಮೌಲ್ಯಮಾಪನದೊಳಗಡೆ, ಹೌದಲ್ವಾ? ಇದು ನಮ್ಗೆ ಗೊತ್ತಿರಬೇಕಾಗ್ತದೆ. ಹಾಗಾದರೆ ಮೌಲ್ಯಮಾಪನ ಪ್ರಮುಖ ಉದ್ದೇಶಗಳು ಕೂಡ ನಮ್ಗೆ ಗೊತ್ತಿರಬೇಕಾಗ್ತದೆ. ಅಂದರೆ ವಿದ್ಯಾರ್ಥಿಯ ಕಲಿಕಾ ಮಟ್ಟವನ್ನು ತಿಳಿಯೋದಾಗಿರ್ಬೋದು, ವಿದ್ಯಾರ್ಥಿಯ ಶಕ್ತಿ ಮತ್ತು ದುರ್ಬಲತೆಯನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಮುಂದೆ ನಾವು ಯಾವ ರೀತಿಯಾಗಿ ಏನು ಮಾಡ್ಬೋದು, ಟೀಚ್ ಮಾಡಬೇಕು ಅನ್ನೋದು ಒಬ್ಬ ಶಿಕ್ಷಕನಿಗೆ ದಾರಿದೀಪ ಏನಾಗ್ತದೆ, ಇದು ಮೌಲ್ಯಮಾಪನ ಆಗ್ತದೆ. ಹಾಗಾದರೆ ಈ ಮೌಲ್ಯಮಾಪನ 4 ಪ್ರಮುಖ ಲಕ್ಷಣಗಳು ಅಂತ ನಾವೇನು ತಂತ್ರಗಳು ಅಂತ ಏನು ಹೇಳ್ತೀವಿ, ಅವು ಓದಾವ. ಸಮಂಜಸತೆ ಆಗಿರ್ಬೋದು, ವಿಶ್ವಸನೀಯತೆ ಮತ್ತು ವಸ್ತುನಿಷ್ಠತೆ ಮತ್ತು ಪ್ರಯೋಗಾರ್ಹತೆ ಅಂತ. ನೋಡಿ, ಪ್ರತಿ ವರ್ಷ ಈ ಒಂದು ಪ್ರಮುಖ ಏನು ಪರೀಕ್ಷೆ ತಂದ 4 ಪ್ರಮುಖ ಏನು ಲಕ್ಷಣಗಳದಾವಲ್ಲ, ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾವೆ. ನೇರವಾಗಿ ಕೇಳ್ತಾ ಇರ್ತಾನೆ, ಅಥವಾ ಒಂದು ಏನು ಪ್ರಶ್ನೆಗೆ 4 ಏನು ಉಪ ಆಯ್ಕೆಗಳಿರ್ತಾವಲ್ಲ, ಆ ಆಯ್ಕೆಗಳೊಳಗಡೆ ಇವು ಆಯ್ಕೆಗಳಿರ್ತಾವ. ಸಮಂಜಸತೆ ಅಂತಂದ್ರೆ ಏನು? ಈಗ ನೋಡಿ, ಒಂದು ಪರೀಕ್ಷೆ ಏನು ಅಳಿಬೇಕಾಗಿದೆ ಅದನ್ನು, ಆ ವಿಷಯವನ್ನು ಸರಿಯಾಗಿ ಅಳಿಬೇಕಾಗಿದೆ. ಈಗ ಒಬ್ಬ ಗಣಿತ ಶಿಕ್ಷಕ ಗಣಿತ ಪಾಠವನ್ನು ಅಧ್ಯಯನ ಮಾಡಿರ್ತಾನೆ, ಗಣಿತವನ್ನು ಅನುಸರಿಸಿ ಅವ ಪ್ರಶ್ನೆಯನ್ನು ತೆಗಿಬೇಕಾಗಿರ್ತದೆ. ಇಲ್ಲ, ಅವ ಭಾಷೆಯ ಆಧಾರದ ಮೇಲೆ ಇಟ್ಕೊಂಡು ಏನಾದ್ರು ಪ್ರಶ್ನೆ ತೆಗೆದಂತಂದರೆ ಅದು ಏನಾಗಲ್ಲ, ಸಮಂಜಸತೆ ಆಗೋದಿಲ್ಲ. ಇದು ನಿಮಗೆ ಗೊತ್ತಿರಬೇಕಾಗ್ತದೆ. ಇದು ಪರೀಕ್ಷೆಯ ನಿಖರತೆಯನ್ನು ಅಳಿತಾ ಇರ್ತದೆ. ಇನ್ನು ವಿಶ್ವಸನೀಯತೆ, ನಾವೇನು ಹೇಳ್ತೀವಿಲ್ಲ, ರಿಲಯಬಿಲಿಟಿ ಅಂತ ಏನು ಹೇಳ್ತೀವಿ, ಇದು ಪರೀಕ್ಷಾ ಫಲಿತಾಂಶ ಸ್ಥಿರವಾಗಿರಬೇಕು. ಈಗ ಫಾರ್ ಎಕ್ಸಾಂಪಲ್, ನೀವು ಗಣಿತ ಒಂದು ವಿಷಯವನ್ನು ಟೀಚ್ ಮಾಡಿರ್ತೀರಿ, ಟೀಚ್ ಮಾಡಿದಾದ್ಮೇಲೆ ನೀವು ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಿರ್ತೀರಿ. ಒಬ್ಬ
ಏನು ಒಂದು ತರಗತಿಗೆ ನೀವು ಏನು ಪರೀಕ್ಷೆಯನ್ನು ತೆಗೆದುಕೊಂಡಿರ್ತೀರಲ್ಲ, ಪರೀಕ್ಷೆ ಇವತ್ತು ಏನು ಪರೀಕ್ಷೆ ಮಾಡಿರ್ತೀರಿ ಮತ್ತು ನಾಳೆ ಏನು ಪರೀಕ್ಷೆ ಮಾಡ್ತೀರಿ ನೀವು. ಉದಾಹರಣೆಗೆ ಇವತ್ತು ಪರೀಕ್ಷೆ ಮಾಡಿರ್ತೀರಿ, ಏನು ಅದು ನಿಮ್ಮ ಕಡೆ ರಿಸಲ್ಟ್ ಬರ್ತದ, ಅದೇ ಸೇಮ್ ರಿಸಲ್ಟ್ ನಾಳೆ ಕೂಡ ಬರಬೇಕಾಗ್ತದೆ. ಸೊ ಹಿಂಗೆ ಇದಕ್ಕೆ ನಾವೇನಂತೀವಿ ವಿಶ್ವಾಸನೀಯತೆ ಅಥವಾ ಅದಕ್ಕೆ ನಾವು ಸ್ಥಿರತೆ ಅಥವಾ ನಿಖರತೆ ಕೂಡ ಅಂತಲೂ ಹೇಳ್ಬೋದು. ಒಬ್ಬ ವಿದ್ಯಾರ್ಥಿ 2 ಬಾರಿ ಪರೀಕ್ಷೆ ಬರೆದಾಗ ಎರಡೂ ಫಲಿತಾಂಶಗಳು ಕೂಡ ಏನಾಗಿರಬೇಕು, ಸಾಮರ್ಥ್ಯನ ಕೂಡಿರಬೇಕು. ಓಕೆನಾ, ಅದಕ್ಕೆ ನಾವು ರಿಲಯಬಿಲಿಟಿ ಅಂತ ಹೇಳ್ತೀವಿ. ಇದು ನಿಮಗೆ ಗೊತ್ತಿರಬೇಕಾಗ್ತದೆ. ಇನ್ನು ವಸ್ತುನಿಷ್ಠತೆ ಅಂತಂದ್ರೆ ಈಗ ನಾವು 2 ವಿಚಾರದೊಳಗೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ವಸ್ತುನಿಷ್ಠತೆ ಅಂತಂದ್ರೆ ನಾವು ಅಂದರೆ ಆ ಒಂದು ಪರೀಕ್ಷೆ ಏನನ್ನ ಯಾವ ಪ್ರೀತಿಯ ಪ್ರಶ್ನೆಯನ್ನು ಅಳಿಬೇಕಾಗಿದೆ. ಈಗ ಒಂದು ಉದಾಹರಣೆಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನಾನು, ಆ ಪ್ರಶ್ನೆಗೆ ನಿಖರತೆ ಮತ್ತು ನಿರ್ದಿಷ್ಟವಾದ ಸ್ಪಷ್ಟವಾದ ಉತ್ತರವನ್ನು ಹೊಂದಿರಬೇಕಾಗ್ತದೆ. ಒಂದು ವಿಶೇಷವಾಗಿ ನಾವು ಬಹು ಆಯ್ಕೆಯ ಪ್ರಶ್ನೆ ಒಳಗಡೆ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಇರ್ತದೆ, ಅದು ವಸ್ತುನಿಷ್ಠತೆ ಅಂತ. ಒಂದು ಪ್ರಶ್ನೆಗೆ 2 3 ಉತ್ತರಗಳನ್ನು ಬರೋದಾಗಿದ್ರೆ ಅದು ವಸ್ತುನಿಷ್ಠತೆ ಆಗೋದಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತಿರಬೇಕಾಗ್ತದೆ. ಇನ್ನು ಕೊನೆಯದಾಗಿ ಪ್ರಯೋಗಾರ್ಹತೆ ಕೂಡ ಬಹಳ ಮುಖ್ಯ. ಇಲ್ಲಿ ನಾವು ಏನು ಪ್ರಾಕ್ಟಿಕ್ಯಾಬಿಲಿಟಿ ಅಂತ ಏನು ಹೇಳ್ತೀವಿ, ಪರೀಕ್ಷೆ ನಡೆಸೋದು ಸುಲಭವಾಗಿರಬೇಕು ಮತ್ತು ಮಿತವ್ಯಯವಾಗಿರಬೇಕಾಗ್ತದೆ ಮತ್ತು ಅದನ್ನು ಏನಾಗಿರಬೇಕು, ಸುಲಭವಾಗಿರಬೇಕಾಗ್ತದೆ. ಇದಕ್ಕೆ ನಾವು ಪ್ರಯೋಗಾರ್ಹತೆ ಅಂತ ಹೇಳ್ತೀವಿ. ಇವು ನಿಮಗೆ ಸಾಮಾನ್ಯವಾಗಿ ಪರೀಕ್ಷೆಗಳು ಕೇಳುವಂತಹ ಪ್ರಮುಖ 4 ಪರೀಕ್ಷೆಯ ಲಕ್ಷಣ ತಂತ್ರಗಳು ಅಂತ ಗೊತ್ತಿರಬೇಕು. ಇನ್ನು ಮೌಲ್ಯಮಾಪನದ ವಿಧಗಳು ಅಂತ ಫಸ್ಟಿಗೆ ಬರೋದು ರೂಪನಾತ್ಮಕ ಮೌಲ್ಯಮಾಪನ ಅಂದರೆ ನಿಮಗೆ ಕಣ್ಮುಂದೆ ಏನು ಬರಬೇಕು ಅಂತಂದರೆ, ಈಗ ಒಬ್ಬ ತರಗತಿ ಒಳಗಡೆ ಶಿಕ್ಷಕ ಪಾಠ ಮಾಡ್ತಾ ಇದ್ದಾನೆ, ಪಾಠ ಮಾಡ್ತಾ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ ಮತ್ತು ಒಂದು ರೀತಿಯೊಳಗಡೆ ಅವ ಅಸೈನ್ಮೆಂಟ್ಸ್ ಕೊಡ್ತಾ ಇರ್ತಾನೆ, ಒಂದು ರೀತಿಯೊಳಗಡೆ ಅವ ಎಸ್ಸೆ ಬರೆಯೋದಕ್ಕೆ ಕೊಡ್ತಿರ್ತಾನೆ, ಒಂದು ಪ್ರಾಜೆಕ್ಟ್ ವರ್ಕ್ ಕೊಡ್ತಿರ್ತಾನೆ. ಇವೆಲ್ಲ ಎದ್ರೊಳಗೆ ಬರ್ತಾವ, ರೂಪನಾತ್ಮಕ ಒಳಗೆ ಬರ್ದಿರ್ತಾವ. ಇದರೊಳಗಡೆ ಯಾವುದೇ ಕಾರಣಕ್ಕೂ ಕೂಡ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಯಾವುದೇ ಕಾರಣಕ್ಕೂ ಕೂಡ ಒಂದು ವಾರ್ಷಿಕ ಪರೀಕ್ಷೆ ಒಳಗೆ ಇದು ರೂಪನಾತ್ಮಕ ಬರಂಗಿಲ್ಲ. ರೂಪನಾತ್ಮಕ ಅಂತಂದರೆ ಇಟ್ ಈಸ್ ಲೈಕ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ಬೋದು. ಕಂಟಿನ್ಯೂಸ್ ಪ್ರೊಸೆಸ್ ಅಂದರೆ ಈಗ ನಾನು ಹೇಳ್ದಂಗೆ ನಿಮಗೆ ಪ್ರಾಜೆಕ್ಟ್ ವರ್ಕ್ ಕೊಡೋದಾಗಿರ್ಬೋದು, ಎಸ್ಸೆ ಬರೆಯೋದಾಗಿರ್ಬೋದು, ಅಗೇನ್ ಮತ್ತೆ ನಿಮಗೆ ಏನು ಅಲ್ಲಿ ಓರಲ್ ಆಗಿ ಪ್ರಶ್ನೆ ಕೇಳೋದಾಗಿರ್ಬೋದು ಕ್ಲಾಸ್ ಒಳಗಡೆ, ಇವೆಲ್ಲ ಎದ್ರೊಳಗೆ ಬರ್ತಾವ, ರೂಪನಾತ್ಮಕ ಅಂತ ಹೇಳ್ತೀವಿ. ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷ್ ಒಳಗಡೆ. ಅದಕ್ಕೆ ನೋಡ್ರಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೇನು, ಸಮೇಟಿವ್ ಅಸೆಸ್ಮೆಂಟ್ ಅಂದ್ರೇನು ನಮಗೆ ಗೊತ್ತಿರಬೇಕಾಗ್ತದೆ. ಇದು ರೂಪನಾತ್ಮಕ. ರೂಪನಾತ್ಮಕ ಮೌಲ್ಯಮಾಪನದೊಳಗಡೆ ತಪ್ಪುಗಳನ್ನು ತಕ್ಷಣವಾಗಿ ಗುರುತಿಸಿ ಆಗಿಂದಾಗಿ ನಾವೇನು ಮಾಡ್ತೀವಿ, ಮಕ್ಕಳಿಗೆ ತಿರ್ತೀವಿ. ವಿದ್ಯಾರ್ಥಿಗೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೂಡ ನಾವು ಕೊಡ್ತೀವಿ. ಇದು ನಮಗೆ ಗೊತ್ತಿರಬೇಕಾಗ್ತದೆ. ಮತ್ತು ಇನ್ನೊಂದು ಕಲಿಕೆ ಗುಣಮಟ್ಟವನ್ನು ಸುಧಾರಿಸಲು ಕೂಡ ಇದು ಸಲಹೆ ಮಾಡ್ತದೆ. ಇನ್ನು ಎರಡನೇದಾಗಿ ಬರೋ ಸಂಕಲನಾತ್ಮಕ ಮೌಲ್ಯಮಾಪನ, ಅದಕ್ಕೆ ನಾವು ಸಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ಎಸ್ಸೆ ಪರೀಕ್ಷೆಗಳು ಅಂತ ಹೇಳ್ತೀವಿ. ಅಂದರೆ ಈ ಒಂದು ನಾವು ಪಾಠ ಮಾಡಿರ್ತೀವಿ ಒಂದು 6 ತಿಂಗಳ ಕೊನೆಯ ಒಂದು ನಾವೇನು ಹೇಳ್ತೀವಿ, ಇನ್ನೊಂದು ನಾವು ಅರ್ಧವಾರ್ಷಿಕ ಆಗಿರ್ತದೆ, ಅರ್ಧ ವಾರ್ಷಿಕದ ಕೊನೆಗೆ ಪರೀಕ್ಷೆನ ಮಾಡ್ತೀವಿ ಗೊತ್ತಾ, ವಾರ್ಷಿಕ ಅಥವಾ ಅರ್ಧ ವಾರ್ಷಿಕದೊಳಗೆ ಎನ್ಯುವಲ್ ಎಕ್ಸಾಮ್ ಮಾಡ್ತೀವಲ್ಲ, ಅವು ಎದರೊಳಗೆ ಬರ್ತಾವೆ ಅಂತಂದರೆ ಸಮೇಟಿವ್ ಅಸೆಸ್ಮೆಂಟ್ ಒಳಗಡೆ ಬರ್ತಾವೆ. ಕಲಿಕೆ ಅಂತ್ಯದೊಳಗೆ ನಾವೇನು ಮಾಡ್ತೀವಿ, ಇವುಗಳ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ಅದರ ಆಧಾರದ ಅಂಕಗಳನ್ನು ನಾವೇನು ಮಾಡ್ತೀವಿ, ವಿದ್ಯಾರ್ಥಿ ತಿದ್ದಲಿಕ್ಕೆ ಇದನ್ನು ಮಾಡ್ತೀವಿ. ಸೊ ಇದಕ್ಕೆ ನಾವು ಸಮೇಟಿವ್ ಅಸೆಸ್ಮೆಂಟ್ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿ ಒಟ್ಟು ಸಾಧನೆಯನ್ನು ಅಳೆಯುವುದು ಇದರ ಉದ್ದೇಶ ಆಗಿರ್ತದೆ. ಓಕೆನಾ, ಇದು ಅಂಕಗಳ ಮುಖಾಂತರ ಅಳೀತದೆ. ಕಲಿಕೆಯ ಹಂತದ ಅಂತಿಮದ ಫಲಿತಾಂಶವನ್ನು ನೀಡ್ತದೆ ಮತ್ತು ಅಂಕಾಧಾರಿತವಾಗಿ ಶ್ರೇಣೀಕೃತವಾಗಿ ರ್ಯಾಂಕನ್ನು ಕೂಡ ಕೊಡ್ತೀವಿ. ಪ್ರಮಾಣ ಪತ್ರ ಪ್ರಮೋಷನ್ಸ್ಗೆ ಇದು ಹೆಲ್ಪ್ ಆಗ್ತದೆ ನೋಡ್ರಿ. ಒಬ್ಬ ವಿದ್ಯಾರ್ಥಿ 9ನೇ ತರಗತಿನ 10ನೇ ತರಗತಿ ಬರಬೇಕಾದ್ರೂ ವಾರ್ಷಿಕ ಪರೀಕ್ಷೆನೇ ಬರಬೇಕಾಗ್ತದೆ. ಪರೀಕ್ಷೆಯನ್ನು ಬರೆದಾದ್ಮೇಲೆ ಆ ವಿದ್ಯಾರ್ಥಿಯನ್ನು ನಾವೇನು ಮಾಡ್ತೀವಿ, ಮತ್ತೊಂದು ತರಗತಿಗೆ ನಾವು ಪ್ರಮೋಷನ್ನ ಮಾಡ್ತೀವಿ, ಅಂದರೆ ಮುಂದೆ ಕಳಿಸ್ತೀವಿ ಅನ್ನೋದು. ಇನ್ನು ನೈದಾನಿಕ ಮೌಲ್ಯಮಾಪನ ನಿಮಗೆ ಗೊತ್ತಿದೆ, ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಅಂತ ಹೇಳ್ತೀವಿ. ಇದರೊಳಗಡೆ ಒಬ್ಬ ವಿದ್ಯಾರ್ಥಿಯ ಕುಂದುಕೊರತೆಗೆ, ಅಂದರೆ ಉದಾಹರಣೆಗೆ ಯಾವ ರೀತಿ ಯಾವ ಒಂದು ವಿಷಯದೊಳಗಡೆ, ಆ ವಿಷಯದ ಯಾವ ಒಂದು ಭಾಗದೊಳಗಡೆ ಆ ವಿದ್ಯಾರ್ಥಿ ಹಿಂದೆ ಉಳಿತಾನೆ ಮತ್ತು ಆ ವಿದ್ಯಾರ್ಥಿಯನ್ನು ನಾವು ಹೆಂಗೆ ಮುಂತರಬೇಕು ಅನ್ನುವಂಥ ವಿಚಾರಗಳೆಲ್ಲ ನಾವೇನು ಮಾಡ್ತೀವಿ, ನೈದಾನಿಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತೀವಿ. ಅಂದರೆ ಆ ವಿದ್ಯಾರ್ಥಿ ಕಲಿಕೆಯ ದೌರ್ಬಲ್ಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿರ್ಬೋದು ಮತ್ತು ಅವನ ತೊಂದರೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಇವನ್ನೆಲ್ಲ ತಿಳಿಲಿಕ್ಕೆ ನಾವು ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಇದನ್ನು ನಿಮಗೆ ಗೊತ್ತಿರಬೇಕು. ಅಂತಂದರೆ ಈಗ ಉದಾಹರಣೆಗೆ ಇದು ಡಯಾಗ್ನೋಸ್ಟಿಕ್ ಟೆಸ್ಟ್ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಮಾಡ್ತಾ ಇರ್ತಾನೆ ಅಥವಾ ಬರೆಯೋಕತ್ತಾಗ ವಾಕ್ಯ ರಚನೆಯನ್ನು ಮಾಡ್ತಾ ಇರೋಂಗಿಲ್ಲ. ಸೊ ಅವನ ಒಂದು ತಪ್ಪುಗಳನ್ನು ನಾವು ಅರ್ಥ ಮಾಡ್ಕೋಬೇಕಂತ ಈ ನೈದಾನಿಕ ಪರೀಕ್ಷೆಯನ್ನು ಕೂಡ ಕಂಡಕ್ಟ್ ಮಾಡಬೇಕಾಗ್ತೈತಿ. ತಪ್ಪುಗಳ ವಿಶ್ಲೇಷಣೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇದು ಕಲಿಕೆಯ ತೊಂದರೆಗಳಿಗೆ ಮೂಲವನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗ್ತದೆ. ಮತ್ತು ಈ ಪರಿಹಾರ ಬೋಧನೆ ಕ್ಲಾಸ್ಗಳನ್ನು ಏನು ಮಾಡ್ತೀವಲ್ಲ ಶಿಕ್ಷಕರು, ನಾವು ಈ ಪರಿಹಾರ ಬೋಧನೆ ಕ್ಲಾಸನ್ನು ಮಾಡಬೇಕಂತಾಗ ಅದ್ರ ಹಿಂದ್ಗಡೆನೆ ಓಕೆನಾ ಯಾವ ಪರಿಹಾರ ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕಾದ್ರೆ ನೈದಾನಿಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದಾದ್ಮೇಲೆ ಪರಿಹಾರ ಬೋಧನೆ ಮಾಡ್ತೀವಿ ನಾ ಒಮ್ಮಿಂದೊಮ್ಮೆಗೆ ನೇರವಾಗಿ ಪರಿಹಾರ ಬೋಧನೆಯನ್ನು ಮಾಡೋದಿಲ್ಲ. ಇದು ನಮ್ಗೆ ಗೊತ್ತಿರಬೇಕು. ಇನ್ನು ನಿರಂತರ ಮೌಲ್ಯಮಾಪನ ಅಂತಂದರೆ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರೋದು. ಶಾಲಾ ಪ್ರಾರಂಭದ ಅವಧಿಯಿಂದ ಕೊನೆಯದವರೆಗೂ ಕೂಡ ಇದು ನಡೀತಾ ಇರ್ತದೆ.
ಪ್ರತಿ ವಿದ್ಯಾರ್ಥಿ ಪ್ರತಿ ಹಂತದಲ್ಲೂ ಕೂಡ ಪ್ರಗತಿಯನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ. ಇಲ್ಲಿ ವಿದ್ಯಾರ್ಥಿಯ ನಿರಂತರ ಕಲಿಕೆಯನ್ನು ನಾವಿಲ್ಲಿ ಅರಿತಾ ಇರ್ತೀವಿ. ಇಲ್ಲಿ ಜಾಸ್ತಿ ಹೆಂಗಿರುತ್ತೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂವಹನ ಇರ್ತದೆ. ಇನ್ನು CC ಅಂತ ಬರ್ತದೆ, ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ. ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಬುದ್ಧಿವಂತಿಕೆ ಕಾಗ್ನಿಟಿವ್ ಮತ್ತು ಭಾವನಾತ್ಮಕ ಅಫೆಕ್ಟಿವ್ ಆಗಿರ್ಬೋದು ಮತ್ತು ಸೈಕೋಮೋಟರ್ ಸ್ಕಿಲ್ಲನ್ನು ಕಂಪ್ಲೀಟಾಗಿ ಅಳಿತದೆ. ಇಲ್ಲಿ ಸ್ಕೂಲಿಸ್ಟಿಕ್ ಮತ್ತು ನಾನ್ ಸ್ಕೂಲಿಸ್ಟಿಕ್ ಅಂತ ಬರ್ತಾವೆ. ಅಂತಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಹೆಂಗೆ ಕ್ಲಾಸ್ ರೂಮ್ ಒಳಗಡೆ ಎಷ್ಟು ಪರ್ಫಾರ್ಮೆನ್ಸ್ ಮಾಡ್ತಾನೆ, ಹಾಗೆ ಅದೇ ರೀತಿಯಾಗಿ ಒಬ್ಬ ವಿದ್ಯಾರ್ಥಿ ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಏನು ಆಟದ ಮೈದಾನ ಒಳಗಡೆ ಕರಿಕ್ಯುಲರ್ ಮತ್ತು ಕರಿಕ್ಯುಲರ್ ಆ್ಯಕ್ಟಿವಿಟಿ ಒಳಗೆ ಏನೇನೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾನೆ, ಏನೆಲ್ಲ ಅಚೀವ್ಮೆಂಟ್ ಮಾಡ್ತಾನೆ, ಅದನ್ನೆಲ್ಲ ಟ್ರ್ಯಾಕ್ ಮಾಡೋದು, ಅದನ್ನೆಲ್ಲ ವಿಚಾರ ಮಾಡುವಂಥದ್ದು ಏನು ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಬಹಳ ಮುಖ್ಯ ಇದೆ. ಪ್ರತಿ ಸಲ ಒಂದು ಪರೀಕ್ಷೆ ಒಳಗಡೆ ಈ ಪ್ರಶ್ನೆ ಇದ್ದೇ ಇರ್ತದೆ. ಸೊ ನೋಡಿರಿ, ಇದು ಮುಖ್ಯವಾಗಿ ಏನಂತಂದರೆ ನಿರಂತರವಂತೂ ಸಮಗ್ರ ಸಾಧನವನ್ನು ಅಳಿತಾ ಇದೆ. ಇದು ಅಕಾಡೆಮಿಕ್ ನಾ ಹೇಳಿದ್ನಲ್ಲ ಮತ್ತು ನಾನ್ ಅಕಾಡೆಮಿಕ್ ಅಂದರೆ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಇದು ಅಳಿತದ. ಇದು ವಿದ್ಯಾರ್ಥಿಯ ಸಂಪೂರ್ಣ ಅಭಿವೃದ್ಧಿಗೆ ಇದು ಸಹಾಯಕ ಆಗಿದೆ, ನಮಗೆ ಗೊತ್ತಿರಬೇಕಾಗ್ತದೆ. ಇನ್ನು ಮುಂದೆ ಬರೋ ಕೆಲವೊಂದಿಷ್ಟು ಪರೀಕ್ಷೆಗಳು ಬರ್ತಾವೆ. ಅಚೀವ್ಮೆಂಟ್ ಟೆಸ್ಟ್ ಅಂತ ಬರ್ತದೆ, ಸಾಧನಾ ಪರೀಕ್ಷೆ ಅಂತ ಬರ್ತದೆ. ಇದನ್ನು ಕೂಡ ನಿಮ್ಗೆ ಗೊತ್ತಿರಬೇಕು. ಒಬ್ಬ ವಿದ್ಯಾರ್ಥಿ ಯಾವ ಕಲಿತ ವಿಷಯದಲ್ಲಿ ಅರ್ಜನೆ ಎಷ್ಟಾಗಿದೆ, ಸಾಧನ ಮಟ್ಟ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧನಾ ಪರೀಕ್ಷೆ. ಅಚೀವ್ಮೆಂಟ್ ಟೆಸ್ಟ್ ಅಂತಂದ್ರೆ ಸಿಂಪಲ್, ವೆರಿ ಸಿಂಪಲ್. ಈಗ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ IAS ಪರೀಕ್ಷೆನ ಬರೀಲಿಕ್ಕೆ ಹೋಗ್ತಾ ಇದ್ರಿ ಅಂತಂದ್ರೆ ನೀವು ಎಷ್ಟು ಓದಿದಿರಿ ಅನ್ನೋದಕ್ಕೆ ನೀವೇನು ಮಾಡ್ತೀರಿ, ನೀವು ಮಾಡೆಲ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ಕೊಳ್ತೀರಿ ನಿಮ್ಮಷ್ಟಕ್ಕೆ ನೀವೇ. ಸೊ ಅದಾವಾಗ ನಿಮ್ಗೆ ಏನಾಗ್ತದೆ, ನಿಮ್ಮ ಅಚೀವ್ಮೆಂಟ್ ನಿಮಗೆ ಗೊತ್ತಾಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ. ಇದನ್ನು ಕೂಡ ನಮ್ಗೆ ಗೊತ್ತಿರಬೇಕಾಗ್ತೈತಿ. ಕಲಿಕೆ ನಂತರ ನಡೀತದೆ, ಇದು ಕಲಿಕೆಯ ಹಿಂದ್ಗಡೆ ನಡೆಯಂಗಿಲ್ಲ, ಪಠ್ಯಕ್ರಮ ಆಧಾರಿತವಾಗಿ ನಡೀತದೆ. ಇಲ್ಲಿ ನಾವು ವಿದ್ಯಾರ್ಥಿ ಶೈಕ್ಷಣಿಕ ಸಾಧನೆಗೆ ಇದು ಪ್ರಮಾಣವಾಗಿ ಆಗ್ತದೆ. ಹಾಗಾದರೆ ಸಾಧನಾ ಪರೀಕ್ಷೆಗಳು ಯಾವ್ಯಾವು ಅಂತ ಕೇಳಿದರೆ ನಿಮ್ಮ ಪರೀಕ್ಷೆ ಒಳಗಡೆ ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಅಂತಿಮ ಪರೀಕ್ಷೆಗಳಾಗಿರ್ಬೋದು ಮತ್ತು ತರಗತಿಯ ಪರೀಕ್ಷೆಗಳಿಗೆ ನಾವೇನು ಹೇಳ್ತೀವಿ ಅಚೀವ್ಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ. ಹೌದಾ, ಇದು ನಿಮಗೆ ಗೊತ್ತಿರಬೇಕಾಗ್ತದೆ. ಮತ್ತು ಅಗೇನ್ ನಿಮಗೆ ನಾನು ಇನ್ನೊಂದ್ಸಲ ಹೇಳಿಕ್ಕೆ ಹೋಗ್ತಾ ಇರೋದು ಪೂರ್ವ ಸೂಚಕ ಪರೀಕ್ಷೆ ಅಂದರೆ ಆಪ್ಟಿಟ್ಯೂಡ್ ಟೆಸ್ಟ್, ಅಥವಾ ನಾವು ಹೇಳ್ತೀವಿ ದ